ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಇವಾಗ ಬದಲಾವಣೆಗಳಾಗುತ್ತೆ. ಹೊಸ ಆವಿಷ್ಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಸರ್ಕಾರನೂ ಕೂಡ ಬಹಳಷ್ಟು ಪ್ರಾಶಸ್ತ್ಯವನ್ನು ವೈದ್ಯಕೀಯ ಶಿಕ್ಷಣಕ್ಕೆ, ತಾಂತ್ರಿಕ ಶಿಕ್ಷಣಕ್ಕೆ ಕೊಡ್ತಾ ಇರೋದರಿಂದ ಇವತ್ತು ನಮ್ಮ ದೇಶ 10 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ಸರ್ಕಾರದ ವತಿಯಿಂದ ಏನು ಲ್ಯಾಪ್ಟಾಪ್ಗಳನ್ನು 41 ಜನ SC/ST ವಿದ್ಯಾರ್ಥಿಗಳಿಗೆ ಕೊಡೋದು ತುಂಬ ಒಳ್ಳೆಯ ಕೆಲಸ. ನಾನು ನೋಡಿದೆ ಇವನ್ನೆಲ್ಲರೂ ಯಾವ್ಯಾವ ಊರು ಅಂತ ಕೇಳಿದೆ. ಚಿಕ್ಕಮಗಳೂರು, ಮುಧೋಳ, ಯಾದಗಿರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಕೂಡ ಪ್ರವೇಶ ಪಡಿತೀರಿ. ಇದಕ್ಕೆ ಕಾರಣ ಸರ್ಕಾರ ನಿಮಗೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇರೋದರಿಂದ ನಿಮಗೆ ಅಭ್ಯಾಸ ಮಾಡುವಂಥ ಒಂದು ಮನೋಭಾವ ಬರ್ತದೆ. ಈ ಲ್ಯಾಪ್ಟಾಪ್ ಕೊಡುವಂಥ ಉದ್ದೇಶ ನಿಮಗೆ ಇನ್ನೂ ಹೆಚ್ಚು ತರಬೇತಿಯನ್ನು ಹೊಂದಿ ಮಾಡಲಿ ಅಂತ. ನಾವು ಬರೀ ಸರ್ಕಾರನೂ ಕೊಡ್ತದೆ, ಆದರೆ ನಮ್ಮ ಸಂಘದ ಬೀಳೂರು ಗುರುಸವ ಉತ್ಸವ ಸಮಿತಿ ಅಂತ ಇದೆ. ಅಲ್ಲಿಯೂ ಕೂಡ ಹೋದ ಸರಿ 10 ವಿದ್ಯಾರ್ಥಿಗಳಿಗೆ ನಾವು ಗೌರವಧನವನ್ನು ಕೊಟ್ಟಿವಿ. ಈ ಸರಿ 30 ಜನರಿಗೆ ಕೊಡ್ರಿ ಅಂತ ಅವ್ರು ಕಳಿಸ್ಕೊಟ್ಟಾರೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನರಿಗೆ ಕೊಡ್ತೀವಿ. ಒಳ್ಳೆ ರೀತಿಯಿಂದ ಇದರಲ್ಲಿ ಮೆಡಿಕಲ್ ಫೀಲ್ಡ್ ಹೆಂಗಂದ್ರೆ ಬುದ್ಧಿವಂತಿಕೆ ಇರಬೇಕು ಒಂದು, ಆದರೆ ಹಾರ್ಡ್ ವರ್ಕಿನಿಂದನೇ ನೀವು ಒಳ್ಳೆಯ ಡಾಕ್ಟರ್ ಆಗೋದು. ಇದರಲ್ಲಿ ಮೇಡಮ್ ಅವ್ರ ಕೈಗುಣ ಅಂತ ಒಮ್ಮೆ ಆ ಶಾಪ್ ಬಿತ್ತು ಅಂದರೆ ನಿಮ್ಮನ್ನು ಹಿಡಿಯೋರು ಯಾರಿಲ್ಲ. ಅನೇಕ ಅವಕಾಶಗಳದಾವು. ನೀವು MBBS ಮಾಡಿ ಬೇಕಾದಷ್ಟು PGಗಳನ್ನು ಮಾಡ್ಬೋದು, ಆಮೇಲೆ ಸೂಪರ್ ಸ್ಪೆಷಾಲಿಟಿಗಳನ್ನು ಮಾಡ್ಬೋದು. ಸಾಕಷ್ಟು ಅವಕಾಶಗಳದಾವು. ಸರ್ಕಾರದ ಸೌಲಭ್ಯಗಳನ್ನು ಬಳಸ್ಕೊಂಡು ನೀವೆಲ್ಲ ಒಳ್ಳೆಯ ಡಾಕ್ಟರ್ ಆಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮಾತು ಬಿಡ.